ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಮಗೆ ಎಲ್ರಿಗೂ ಗೊತ್ತಿದೆ, ಆದ್ರೂ ಹೇಳ್ತೀನಿ ಕೇಳಿ. ನಾನು ಜನ ಪ್ರೀತಿಯಿಂದ ಮ್ಯಾಚ್ ಮೇಕರ್ ಸೂರಜ್ ಅಂತ ಕರೀತಾರೆ, ಕೆಲವರನ್ನ ಮದುವೆ ಮಾವ ಅಂತ ಕರೀತಾರೆ, ಕೆಲವರ ಮಾಮ ಅಂತ ಕರೀತಾರೆ, ಇನ್ನು ಕೆಲವರು ಏನೇನೋ ಹೆಸರಲ್ಲಿ ಕರೀತಾರೆ. ಅದನ್ನು ಕೇಳಿದ್ರೆ ನಿಮ್ ಕಿವಿನ ಪೇಲಲ್ಲಿ ಹಾಕಿ ತೊಳಿಬೇಕಾಗುತ್ತೆ. ನಾನು ಇಲ್ಲಿ ತನಕ ಮಾಡಿಸಿರೋ ಮದುವೆ ಯಾವುದೂ ಪೇಲೇ ಆಗಿಲ್ಲ. ಆದ್ರೂ ನನ್ನಿಂದ ಒಬ್ಳು ಲೇಡೀಸ್ ಬಿದ್ದಿದ್ದಾಳೆ. ಅವಳಿಗೆ 65 ಹುಡುಗನ್ ತೋರಿಸಿದ್ರು. ಯಾರನ್ನ ನೋಡಿದ್ರು ಅವನಿಗೆ ಆ ತರ ಪ್ರಾಬ್ಲಮ್ ಇದೆ, ಅವ್ನಿಗೆ ಈ ತರ ಪ್ರಾಬ್ಲಮ್ ಇದೆ, ಅವ್ನಿಗೆ ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ ಅಂತಾನೇ ಹೇಳ್ತಾರೆ. ಅವಳು ಹೆಂಗಿದ್ದಾಳೆ ಗೊತ್ತಾ? ಒಂದ್ಸರಿ ಕರಿತೀನಿ, ನೀ ನನಗೂ ಒಬ್ಳು ಗೆಳತಿ ಬೇಕು. ನಯನವರು ಮತ್ತೆ ಹೇಗಿದ್ದೀರಿ? ಏನೋ ನಿಮ್ಮ ಆಶೀರ್ವಾದ, ಇನ್ನು ಕನ್ಯೆ ಆಗೇ ದಿನಪ್ಪ. ಓ, ಮೊನ್ನೆ ನಿಮ್ಮ ಬರ್ಡೇ ಆಯ್ತು ಅಂತ ಗೊತ್ತಾಯ್ತು. ಸಾರಿ, ಬರಕ್ಕಾಗಿಲ್ಲ. ಅಂದಾಗ ನಿಮ್ದು ಎಷ್ಟು ವರ್ಷದ ಬರ್ತೀರಿ ಅದು? ಓಹೋ, ಜಸ್ಟ್ ಸ್ವೀಟ್ 22. 20 ವರ್ಷದಿಂದ ಅಕ್ಕಿ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಭೂಮಿ ಬೆಲೆನೂ ಜಾಸ್ತಿ ಆಯ್ತು. ಆದ್ರೆ ಯಮನ್ಗೆ ಏಜ್ 28 ಬಿಟ್ಟು ಮುಂದೆನೆ ಹೋಗ್ತಿಲ್ಲಲ್ಲಪ್ಪ. ಏನಾದ್ರು ಹೇಳಿದ್ರಾ? ಏನಿಲ್ಲ, ಮೊನ್ನೆ ನಿಮ್ಗೊಂದಿಷ್ಟು ಹುಡುಗರು ಫೋಟೋ ಕಳಿಸಿದ್ನಲ್ಲ, ಏನಾದ್ರು ನೋಡಿದ್ರಾ? ಸೂರಜ್ ಅವರೇ, ನಿಮಗೆ ನನ್ನ ಟೇಸ್ಟ್ ಏನು ಅಂತ ಗೊತ್ತೇ ಇಲ್ವಾ? ಅಲ್ಲ, ಇಷ್ಟು ವರ್ಷದಿಂದ ನನಗೆ ಹುಡುಗನ್ ತೋರಿಸ್ತಾ ಇದ್ದೀರಾ. ನೋಡ್ರಿ, ಕಣ್ ತುಂಬ ಒಂದ್ಸರಿ ಕಣ್ಬಿಟ್ಟು, ಮನಸ್ಸಿನ ಕಣ್ಬಿಟ್ಟು ನನ್ನ ಬ್ಯೂಟಿ ನೋಡ್ರಿ, ನನ್ನ ಕಣ್ಣು ನೋಡ್ರಿ, ನನಗೆ ಎಂತ ಹುಡುಗನ ಹುಡುಕ್ಬೇಕು ಅಂತ ಇವಾಗ ಗೊತ್ತಾಗದ್ ಬೇಡವಾ? ಛೇ ಮೇಡಮ್, ಮೊನ್ನೆ ನಿಮ್ಮ ಟೇಸ್ಟಿಗೆ ತಕ್ಕಂತಿರೋ ಒಂದು ಹುಡುಗನಿಗೆ ನಿಮ್ ಫೋಟೋ ಕಳಿಸಿದ್ದೆ. ಅದಕ್ಕೆ ಅವ ಏನಂದ ಗೊತ್ತಾ? ಏನಂದ? ಅಲ್ಲ ಸರ್, ಹುಡುಗಿ ಸರ್ ಫೋಟೋ ಕಳಿಸಿದ್ರೆ ಹುಡುಗಿ ಅಮ್ಮನ ಫೋಟೋ ಯಾಕೆ ಸರ್ ಕಳಿಸಿದ ಅಂತ ಹೇಳ್ದ. ಮೇಡಮ್, ಅದಕ್ಕೆ ನೀವೇನು ಬೇಜಾರಾಗಬೇಡಿ. ನಾನು ಸಾಯೋದೊಳಗೆ ನಿಮ್ ತಲೆ ಮೇಲೆ ಅಕ್ಕಿ ಕಾಳಾಕಿ, ನನ್ನ ಬಾಯಿಗೆ ಅಕ್ಕಿ ಕಾಳಾಕಿ ನಾನು ಸಾಯ್ತೀನಿ. ಓಕೆನಾ? ಖುಷಿನಾ? ಸೂಪರ್, ಇಷ್ಟು ಭರವಸೆ ಕೊಟ್ರೆ ಸಾಕು ಬಿಡಿ. ಮೇಡಮ್, ಇವತ್ತು ನಿಮ್ಮ ನೋಡ್ಲಿಕ್ಕೆ ಕೆಲವು ಹುಡುಗರ ಫ್ಯಾಮಿಲಿ ಬರ್ತಾ ಇದೆ. ಫ್ಯಾಮಿಲಿ ನೀವು ಇಷ್ಟ ಆದ್ರೆ ಹುಡುಗನಿಗೂ ಇಷ್ಟ ಆಗುತ್ತೆ. ಅವ್ರನ್ನ ಕರೆದು ಬಿಡ್ಲಾ? ಪ್ಲೀಸ್ ಕರೀರಿ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮ ಶುರು ಮಾಡ್ಲಾ? ಓಕೆ, ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಇವತ್ತು ನಿಮ್ಮನ್ನ ನೋಡ್ಲಿಕ್ಕೆ ಬರ್ತಿರೋ ಮೊದಲನೇ ಫ್ಯಾಮಿಲಿ ಯಾವ್ದು ಗೊತ್ತಾ? ಯಾವುದು? ಓಕೆ, ಬರ್ಲಿ ಜೋರದ ಚಪ್ಪಾಳೆ ಫಾರ್ ಮಧು ಅಂಡ್ ಫ್ಯಾಮಿಲಿ ಫ್ರಮ್ ಕೊಪ್ಪಳ. ನೀವು ಬೋಲ್ಡು. ನನ್ನ ಗಂಡ ಒಪ್ಪಿಗೆ ಆದರಿ. ಅದು ಮಗು ಕಣ್ರಿ, ಮಗು. ಗಂಡಿಯವರ ರೀ, ಅವ್ರಿಗೆ ಎಣ್ತಿದ್ದಾರೆ, ಅವರು ಗಂಡಿನ ಕಡೋರು. ಕಡೆಯವ್ರ? ಓಕೆ ಸರ್, ಈಗ ನಿಮ್ ಫ್ಯಾಮಿಲಿ ಒಂಚೂರು ಪರಿಚಯ ಮಾಡಿಸ್ಕೊಡಿ ಸರ್. ಸರ್, ಮಧು ನನ್ನ ಮಡದಿ, ದೊಡ್ಡ ಮಗ ಪ್ರೀತಮ್, ಅದೇ ರೀತಿ ಇನ್ನೊಬ್ಬನು ಪುಟಾಣಿ ಪೋರ ಇದ್ದಾನೆ ಸರ್, ಅವನು ಬಂದಿಲ್ಲ, ಊರಿಗೆ ಹೋಗಿದ್ದಾನೆ, ಪ್ರತೀಕ್ ಅಂತ. ಸುಭಾರ್, ಬರ್ಲಿ ಜೋರ ಚಪ್ಪಾಳೆ. ಓಕೆ ಪಿ ಟಿ ಸರ್, ನಮ್ಗೆ ಗೊತ್ತು ನೀವು ಪಿ ಟಿ ಸರ್ ಅಂತ, ಆದ್ರೂ ನಾವು ಕಾಲಿಲ್ಲಿ ದಿಲ್ಲಿ ಎಳಿತಾನೆ ಇರ್ತೀವಿ ಸರ್, ನೀವು ಕಾಲು ಕೊಡ್ತಾನೆ ಇರ್ಬೇಕು ಸರ್. ಈಗ ನಿಮ್ಮನ್ನು ಪೋಡಿಯಂ ಹತ್ರ ಕಳಿಸಿದ್ರೆ ಬರ್ಲಿ ಅವ್ರಿಗೆ ಜೋರ ಚಪ್ಪಾಳೆ.
ಸೂರಜ್ ಮಾಮ ಹಾ ಈಗ ಒಂದ್ ಕಡೆ ಆಡೋದಕ್ಕೆ ನಮ್ಮ ಮೇಷ್ಟ್ರ ಫ್ಯಾಮಿಲಿ ಬಂದ್ಬಿಟ್ಟಿದೆ. ಕರೆಕ್ಟ್. ನಮ್ಮ ಮೇಷ್ಟ್ರಗ್ ಪೈಪೋಟಿ ಕೊಡಕ್ ಒಂದು ಫ್ಯಾಮಿಲಿ ಬೇಕಲ್ಲ. ಹಾ ಸೊ ಆ ಫ್ಯಾಮಿಲಿನ ಕರ್ಸ್ಬಿಡಣ್ವಾ? ಕರ್ಸಿ ಮತ್ತೆ. ನೋಡಿದ್ರೆ ಒಳ್ಳೆ ಬೆಣ್ಣೆ ಮುದ್ದೆ ತರ ಇದ್ದಾಳೆ, ಆಹಾ. ಆದ್ರೆ ಮೋಸ್ಟ್ಲಿ ಡಯಟ್ ಮಾಡ್ತಾಳೇನೋ ಅಂತ ಅನ್ಸುತ್ತೆ. ಓಹೋ ಕೂದ್ಲು ಮಾತ್ರ ಇಪ್ಪಿ ನೂಡಲ್ಸೆ, ಸೂಪರ್. ಆದ್ರೆ ಆಕ್ಟಿಂಗು ಸೂಪರ್ ಸೂಪರ್. ಸರಿ, ಯಾಕೆ ಮತ್ತೆ ತಡ ಮಾಡ್ತೀರಾ? ಬೇಗ ಕರೀರಿ ಅಲ್ವಾ? Yes, please welcome on stage Anshika and family. ಓಕೆ ಕಣೋ. ಅದು ಹುಡುಗ ಅಲ್ಲ, ಕಾಣಿಸ್ತಿಲ್ವೇನೋ ಹುಡುಗ ಅಂತ. ಹುಡುಗ ಹೌದು, ಆದ್ರೆ ಹುಡುಗ ಚಿಕ್ಕಪ್ಪ ಕಣಮ್ಮ. ಸಿಕ್ಕದವ್ರನ್ನೆಲ್ಲ ಲಬಕ್ಕಂತ ಕ್ಯಾಚ್ ಆಗ್ತಲ್ಲ. ಏನು ಬರ್ಗೆಟ್ಟಿದೀನಿ ಕಣೋ. ಗೊತ್ತಾಯ್ತು ಗೊತ್ತಾಯ್ತು. ಚಿಕ್ಕಪ್ಪನೇ ಇಷ್ಟ್ ಚೆನ್ನಾಗಿರ್ಬೇಕಾದ್ರೆ ಹುಡುಗ ಎಷ್ಟ್ ಚೆನ್ನಾಗಿರ್ಬೇಕು. ಬಹಳ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಅಮ್ಮ ಬಾರಮ್ಮ, ಇನ್ನೊಂಚೂರು ತಡ್ಕೊಳಮ್ಮ. ಇದು ನಂಗೆ ಬನ್ನಿ ಮೇಡಮ್. ಇದು ಟೋಪನ್ ಅಲ್ಲಲ್ಲ? ಅಲ್ಲಲ್ಲ ಸರಿ. ಸೂರಜ್ ಪರವಾಗಿಲ್ಲ ಕಣ. ಯಾರು ಸಿಕ್ಕಿದ್ರು ಲಬಕ್ಕಂತ ಕ್ಯಾಚ್ ಆಗ್ತಲ್ಲ. ನೋಡವ್ರು ಎಳ್ದವ್ರೆ ಮೇಡಮ್, ನೀವು ಒಂದು ಕೆಲಸ ಮಾಡ್ತೀರಾ? ನೀವು ಪೊಸಿಷನ್ ಚೇಂಜ್ ಮಾಡಿ, ಇಲ್ಲದ್ರೆ ಬಿಡಲ್ಲ ಅವ್ರು. ಕರೆಕ್ಟ್ ಸರ್, ನೀವು ಈ ಕಡೆ ಬನ್ನಿ. ಇವ್ರವ್ರ ಅಮ್ಮನಾ? ಅಲ್ಲ ಸರ್, ಅವಳಾದ್ರೂ ಪರವಾಗಿಲ್ಲ, ಬರ್ಗೆಟ್ಟಿದ್ದಾರೆ. ನೀವು ಯಾಕೆ ಸರ್ ಹಿಂಗೆ ಕೈ ಹಿಡ್ಕೊಂಡು? ಏನ್ ಸರ್ ನಿಮ್ ಕತೆ? ಸೂರಜ್, ಎಷ್ಟು ದಿನ ಅಂತ ನೀನು ವೆಜ್ ಪಲಾವೇ ತಿಂತಿರ್ತೀಯಾ ಅಲ್ವಾ? ಮಸಾಲೆ ವಾಸನೆ ನೋಡಿದ ತಕ್ಷಣ ನಿಂಗೂ ಬಿರಿಯಾನಿ ತಿನ್ಬೇಕು ಅನ್ಸಲ್ವಾ? ಹೌದಮ್ಮ, ಬಿರಿಯಾನಿ ತಿನ್ನುವಾಗ ಅದು ಯಾವ ಹೋಟೆಲ್ದು ಬಿರಿಯಾನಿ ನೋಡ್ಬೇಕಮ್ಮ. ಒಟ್ಟಾರೆ ಹೋಗಿ ಬಿರಿಯಾನಿ ತಿನ್ನೋದಲ್ಲ, ಆಯ್ತಾ? ಪಾಪ ತೆಳ್ಳನೆ ಮಂಜುಳ ನೋಡಿದ್ರ ಅವ್ರನ್ನ? ಅಯ್ಯೋ, ಅವ್ರು ಬರೀ ನನಗೇ ಮಾತಾಡ್ತಿದ್ದಾರೆ. ಚಿನ್ನ, ಇಲ್ಲಿ ಏನ್ ನಡೀತಿದೆ ನಿಂಗೆ ಗೊತ್ತಾಗ್ತಿದ್ಯಾ? ಇಲ್ಲ ಅಲ್ಲ? ಅದು ಗೊತ್ತಾಗ್ತಿರೋ ಚಿಕ್ಕಮ್ಮ ಸಿಕ್ತಿದ್ದಾಳೆ ಕಣೆ. ಅದು ಗೊತ್ತಾಗ್ಲಿಲ್ಲ ಆದ್ರೆ ಚಂದಮ್ಮ. ಓಕೆ ಅಲ್ಲ, ಹುಡುಗನ್ ನೋಡ್ಲಿಕ್ಕೆ ಬಂದಿರೋದು, ಇವ್ರನ್ನೇ ಕ್ಯಾಚ್ ಆಗ್ತಿದ್ಯಲ್ಲಮ್ಮ. ಆದ್ರೂ ಪರವಾಗಿಲ್ಲ ಸರ್. ಸರ್, ನಿಮ್ ಫ್ಯಾಮಿಲಿನ ಪರಿಚಯ ಮಾಡಿಸ್ಕೊಳ್ಳಿ. ಇವರು ನಮ್ಮ ಮಡದಿ ಅನಿತಾ. ನಿಮ್ ಮಡ್ದಿನ ನನ್ನ ಅಷ್ಟೇನ್ ಚೆನ್ನಾಗಿಲ್ಲ ಬಿಡಿ. ಇವಳು ನನ್ನ ಮಗಳು ಅಂಶಿಕಾ ಅಂತ. ಮಗಳ ತಂಗಿ ಅನ್ಕೊಂಡಿದ್ದೆ ನಾನು. ಅಂಶಿಕಾ, ಈಗ DKD ಆಯ್ತು, ಡ್ರಾಮಾ ಜೂನಿಯರ್ಸ್ ಆಯ್ತು. ಸೊ ಈಗ ಏನ್ ಮಾಡ್ತಿದ್ಯಾ? ಈಗ ನಾನು ಯಾರಿಗುಂಟು ಯಾರಿಗೆಲ್ಲ ಬಂದಿದ್ದೇನೆ. ಪುಟ, ಆಕ್ಚುಲಿ ಇನ್ನೊಂದು ಗೇಮ್ ಇದೆ ಇವತ್ತು. ಜುಟ್ಟು ಕತ್ತರಿಸೋ ಗೇಮ್ ಇದೆ. ಏನ್ ಮಾಡೋದು ಈಗ? ಬರ್ಲಿಕ್ಕೆ ಬಂದಿದ್ಯಾ, ಈಗ ಜುಟ್ಟು ಕತ್ತರಿಸ್ಬೇಕಲ್ವಾ? ಏನ್ ಮಾಡೋದು? ನಮ್ಮ ಅಕ್ಕ ಕೊಡ್ತಾರಲ್ಲ. ಯಾರ್ ನಿಮ್ಮ ಅಕ್ಕ? ನಿನ್ನ ಅಜ್ಜಿ ಚಿಕ್ಕಮ್ಮ ಅಕ್ಕ. ಅನಿತಾ ಮೇಡಮ್, ತಾವೇನ್ ಮಾಡ್ತಿದ್ದೀರಾ? ಅವರು ನಂತರ ಬಟ್ಟೆ ಹೋಗಿತಾರೆ, ಪಾತ್ರೆ ತೊಳಿತಾರೆ, ಅಡ್ಗೆ ಮಾಡ್ತಾರೆ, ಮಲ್ಕೋತಾರೆ, ಇದೊಳ್ತಾರೆ, ಸ್ನಾನ ಮಾಡ್ತಾರೆ. ಅದು ಎಲ್ರು ಮಾಡ್ತಾರಮ್ಮ. ಅದನ್ನ ಬಿಟ್ಟು ಬೇರೆ ಏನ್ ಮಾಡ್ತಾರೆ? ನಾನು ಒಂದು CA ಆಫೀಸಲ್ಲಿ CA ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೀನಿ. ಕೇಳು ಒಂಚೂರು. CA ಮಾಡ್ತಿದ್ದಾರಂತೆ, ನೀನೇನ್ ಮಾಡ್ತಿದ್ಯಾ? ನಾನ್ ಸೆಟ್ವರ್ಗು ಮಾಡಿದೀನಿ. ಬರೀ CAಗೆ ಹಿಂಗ ಆಡ್ತಾವ್ರಲ್ಲ, 26 ಲೆಟರ್ಸ್. ಓಕೆ ಸರ್, ನೀವೆಂತ ಮಾಡ್ತಿದ್ದೀರಾ ಸರ್? ನಾನು ಒಂದು ಕಂಪ್ನಿಗೆ ಸೌತ್ ಹೆಡ್ ಆಗಿ ಮಾರ್ಕೆಟಿಂಗ್ ಡಿವಿಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೂಪರ್ ಸರ್. ಮತ್ತೊಮ್ಮೆ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹೇಳ್ತಾ ನಿಮ್ಮನ್ನು ಪೋಡಿಯಂ ಹತ್ರ ಕಳಿಸಿದೀವಿ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಹಲೋ, ಮೊದಲ ಪಾಯಿಂಟ್ಸ್ ಕೊಡಿ. ತಗೊಳ್ಳಿ 3000 ಪಾಯಿಂಟ್ಸ್. ನೀವು ತಗೊಳ್ಳಿ 3000 ಪಾಯಿಂಟ್ಸ್. ಈಗ ನಾನು ನಿಮ್ಗೆ 3000 ಪಾಯಿಂಟ್ಸ್ ಕೊಟ್ಟಿದ್ದೀನಲ್ವಾ? ಈ ಪಾಯಿಂಟ್ಸ್ ಅನ್ನು ಯಾರು ಕೊನೆಯವರೆಗೆ ಉಳಿಸ್ಕೊಂಡು ಹೋಗ್ತೀರಾ ಅವರು ಇಡೀ ಸಂಚಿಕೆಯಲ್ಲಿ ವಿನ್ ಆಗ್ತೀರಾ. ಆದ್ರೆ ಪ್ರತಿಯೊಂದು ಆಟಕ್ಕೂ ನೀನೇನ್ ಮಾಡ್ತಿದ್ದಿ? ಅವ್ರ ನನ್ನೇ ನೋಡ್ತಿದ್ದಾರೆ. ಸುಮ್ಮನೆ ನೀರು. ಅಲ್ಲ ಸರ್, ನೀವು ಏನ್ ಸರ್ ಆ ಥರ ಲುಕ್ ಕೊಡ್ತೀರಿ? ನೋಡಿ ನೋಡಿ, ಅವರು ನಾಚ್ಕೋತಿದ್ದಾರೆ. ಅವ್ರ ಕೆಣ್ಣಿನೂ ಕೆಂಪಾಗಿದೆ.
ಸರಿ ಅದು ನಾಚ್ಕೊಂಡು ಕೆಂಪಾಗಿದಲ್ಲಮ್ಮ. ಮತ್ತಾರ ಹಿಂಡಿದ್ದ? ಅಲ್ಲ, ನೀನ್ ಆಡ್ಬೇಕಾದ್ರೆ ಒಂದು ಚಾಟಲ್ಲ ಬಿತ್ತವ್ರಿಗೆ ಪಾಪ, ಅದು ಗೊತ್ತಾ? ಓಕೆ ನಯನಮ್ಮ, ನಮ್ಮ ಸಂಚಿಕೆಯ ಮೊದಲನೇ ಆಟ ಶುರು ಮಾಡೋಣವಾ? ಮಾಡಿಪಾ. ನಮ್ಮ ಸಂಚಿಕೆಯ ಮೊದಲನೇ ಆಟದ ಹೆಸರು ಹೇಳಿ ಕೇಳಿ. ನಯನಮ್ಮ, ಈ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೂರು ಹೇಳಮ್ಮ. ನಂಗೆ ನಾಚಿಕೆ. ಅಯ್ಯೋ, ಹೇಳುವಾಗ ಅದೊಂದು ಟೀಮಿಗೆ ಹೇಳ್ಬೇಡ ಪಾಪ. ಈ ಕಡೆ ನಿಮ್ PT ಸರ್ ಅವ್ರ ಟೀಮ್ ಇದೆ, ಎರಡು ಟೀಮಿಗೆ ಒಂಚೂರು ಹೇಳು. ಸರಿ ಆಯ್ತು. ಏನ್ ಗೊತ್ತಾ, ಇದು ಹೇಳಿ ಕೇಳಿ ಅಂತ ಒಂದು ರೌಂಡ್ ಅಪ್ಪ. ಈ ರೌಂಡ್ ಅಲ್ಲಿ ಏನಂದ್ರೆ ನಿಮ್ಗೆ ಒಂದು ಕ್ವೆಶ್ಚನ್ ಕೇಳ್ತಾರೆ, ನಿಮ್ ಪರ್ಸನಲ್ ಲೈಫ್ ಬಗ್ಗೆ, ನಿಮ್ ಪ್ರೊಫೆಷನಲ್ ಲೈಫ್ ಬಗ್ಗೆ, ಈಗಿನ ಪ್ರೆಸೆಂಟ್ ಆಗು ಹೋಗುಗಳ ಬಗ್ಗೆ ಎಲ್ಲ ಕೇಳ್ತಾರಪ್ಪ. ಬಟ್ ನೀವು ಅದಕ್ಕೆ ಒಂದು 5 ಉತ್ತರ ಕೊಡ್ಬೇಕಾಗತ್ತೆ. ಆ 5 ಉತ್ತರದಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವ್ ಹೇಳ್ತೀವಿ. ಯಾಕೆ ಅಂದ್ರೆ ನಿಮಗ್ ಕೇಳಿರೋ ಕ್ವೆಶ್ಚನ್ ನಾವು ಪಬ್ಲಿಕ್ ಅವ್ರಿಗೆ ಕೇಳಿರ್ತೀವಿ. ಸೊ ಪಬ್ಲಿಕ್ ಅವರು ಏನ್ ಆನ್ಸರ್ ಕೊಟ್ಟಿರ್ತಾರೆ ಅದರಲ್ಲಿ ಮೆಜಾರಿಟಿ ಆಫ್ ಆನ್ಸರ್ಸ್ ನ ನಾವ್ ಆಯ್ಕೆ ಮಾಡ್ಕೊಂಡಿರ್ತೀವಿ. ನಿಮ್ಮ ಆನ್ಸರ್ ನ ಅದ್ರ ಜೊತೆ ಸೂಟ್ ಮಾಡಿ ನಿಮ್ಮ ಆನ್ಸರ್ ಅದಕ್ಕೆ ತಕ್ಕಂಗಿದ್ರೆ ಅಲ್ಲಿಗೆ ನೀವು 5 ಉತ್ತರಗಳನ್ನ ಸರಿಯಾಗಿ ಕೊಟ್ರೆ ಈ ಒಂದು ರೌಂಡಿನ ವಿನ್ನರ್ ನೀವ್ ಆಗ್ತೀರಾ. ಏನಾದ್ರು ಕನ್ಫ್ಯೂಷನ್ ಮಾಸ್ಟರ್? ಇಲ್ಲ. ನಿಮ್ ತರನೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ದೆ ಅಲ್ವಾ? ಓಹೋ ಎಸ್. ಏನಾದ್ರು ಕನ್ಫ್ಯೂಷನ್? ಇಲ್ಲ, ಅವ್ರಿಗೆ ಏನು ಕನ್ಫ್ಯೂಷನ್ ಇಲ್ಲ. ಅಯ್ಯೋ ಸರ್, ಎಷ್ಟು ಚೆನ್ನಾಗಿ ನಾಚ್ಕೊಳ್ತೀರಾ ಸರ್. ಅಯ್ಯೋ ಮಾಮ, ಏನು ಮಾಮ? ಸೂರಜ್ ಮಾಮ, ಹಾ. ಮೊದಲನೇ ಕ್ವೆಶ್ಚನ್ ನನ್ ಟೀಮ್ಗೆ ಬೇಕು. ಸರಿ ಕೇಳೋಣ. ಕೆದ್ರುಮುಳೆ ಸ್ವಾಮಿ, ನಯನವ್ರ ಟೀಮ್ ಪ್ರಶ್ನೆ ಕೊಡಮ್ಮ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಯಾವಾಗ ಅಲಂಕಾರ ಮಾಡಿಕೊಳ್ಳುತ್ತಾರೆ? ಸೊ ಮೇಷ್ಟ್ರೆ, ನಿಮಗೆ ಕ್ವೆಶ್ಚನ್ ಅರ್ಥ ಆಗಿದ್ಯಾ? ಹಾ, ಮೇಷ್ಟ್ರೆ, ಏನ್ ನೀವು ಫೈನಲ್ ಎಕ್ಸಾಮ್ ಬರೀತಾ ಇದ್ದೀರಾ? ಏನಿಲ್ಲ. ಓಕೆ ಮೇಡಮ್, ಹಾ. ನಿಮ್ ಪ್ರಕಾರ ಈ ಪ್ರಶ್ನೆಗೆ 5 ಉತ್ತರಗಳು ಏನು? ಅದರಲ್ಲಿ ಮೊದಲನೇ ಉತ್ತರ ಪ್ಲೀಸ್. ಗಂಡು ಹೆಣ್ಣು ನೋಡಕ್ ಬಂದಾಗ ಫಸ್ಟ್ ಆನ್ಸರ್ ಫ್ರೀಸ್ ಮಾಡ್ಲಾ? ಓಕೆ ಕೆದ್ರುಮೂಳೆ ಸ್ವಾಮಿ, ಮೊದಲನೇ ಉತ್ತರ ಗಂಡು ಹೆಣ್ಣನ್ನು ನೋಡಕ್ ಬಂದಾಗ. ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಒಂಚೂರು ನೋಡಮ್ಮ. ಓಕೆ ಸುಬಾರ್. ಓಕೆ ಮೇಡಮ್, ಫಸ್ಟ್ ಉತ್ತರ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ. ಈ ಎರಡನೇ ಉತ್ತರ ಹಬ್ಬಗಳನ್ನ ಆಚರಣೆ ಮಾಡಬೇಕಾದಾಗ ಹೆಣ್ಣು. ಓಕೆ, ಹಬ್ಬಗಳಿಗೆ ಹೋಗುವಾಗ ಹೆಣ್ಣು ಮಕ್ಕಳು ಸೌಂದರ್ಯವಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತಾರಂತೆ. ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಒಂಚೂರು ನೋಡಮ್ಮ. ಇದು ಸರಿ. ನಾವೇನ್ ಹಬ್ಬದಲ್ಲಿ ಸುಮ್ನೆ ಬಿಚ್ಚೋಲಿ ಗೌರಮ್ಮ ತರ ಇರ್ತೀವ? ಅಟ್ಲೀಸ್ಟ್ ವರಮಹಾಲಕ್ಷ್ಮಿ ಗೌರಿ ಹಬ್ಬ ದೀಪಾವಳಿಗಾದ್ರೂ ರೆಡಿ ಆಗ್ತೀವ. ಹಲೋ 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 ಪ್ರಶ್ನೆ ಕೇಳಿದ್ ನಿಂಗಲ್ಲ, ನಾವು ಜನರಲ್ ಆಗಿ ಕೇಳ್ತಿದೀವಿ. ನಮ್ ಸರ್ ಸೋಲಕ್ ನಂಗೆ ಇಷ್ಟ ಇಲ್ಲ. ನೀವು ರಾತ್ರಿ ಮಲಗ್ಬೇಕಾದ್ರೂ ಫುಲ್ಲು ಮೆತ್ಕೊಂಡು ಮಲಗ್ತೀಯ, ಹಂಗಂತ ಹೇಳಿಕ್ಕಾಗಿತ್ತಾ? ಕಾಮನ್ ಸೆನ್ಸ್ ಇದೆಯಮ್ಮ ನಿಮ್ಗೆ? ಸರ್ ಕೂಲ್ ಡೌನ್ ಸರ್, ಕೂಲ್ ಡೌನ್, ಯು ಡೋಂಟ್ ವರಿ, ಕೂಲ್ ಡೌನ್. ಓಕೆ ಮೇಡಮ್, 2 ಉತ್ತರ ಕೊಟ್ರಿ, ಒಂದು ಸರಿ ಕೊಟ್ರಿ, ಒಂದು ತಪ್ಪು ಕೊಟ್ರಿ. ಈಗ 3ನೇ ಉತ್ತರದ ಸಮಯ. ಮದುವೆಗೆ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಒಂಚೂರು ನೋಡಮ್ಮ. ಸರ್ ನೀವು ಕೂಲ್ ಡೌನ್ ಸರ್, ಕೂಲ್ ಡೌನ್. ಎಷ್ಟೋ ವಯಸ್ಸು ನಿಂಗೆ? ಎಷ್ಟೋ ವಯಸ್ಸು? ನಿನ್ನ ವಯಸ್ಸಿಗೆ ಮೀರಿದ ಉತ್ತರ ಕೊಡ್ತೀಯೇನೋ? ಹೋಗ್ಲಿ ಬಿಡು, ಮೇಷ್ಟ್ರ ಮಗ ಅಂತ ಬಿಡ್ತಿದೀನಿ. ಬಾ. ಅಲ್ಲ ಸೂರಜ್ ಮಾಮ, ಅವ್ನು ಇರೋದು ನೋಡಿ ಇಷ್ಟೇ ಉದ್ದ ಇದ್ದಾನೆ, ಮದ್ವೆಗೆ ಹೋಗ್ಬೇಕಾದ್ರೆ ಸಿಂಗಾರ ಮಾಡ್ಕೋತಾನೆ ಅಂತ ಹೇಳ್ತೀನಲ್ಲ ಅವನು. ಕೂಲ್ ಡೌನ್, ಮುಂದೆ ಹೋಗುವಲ್ಲ? ಹೋಗೋಣ. ಓಕೆ, 3 ಉತ್ತರದಲ್ಲಿ 2 ಸರಿಯಾಗಿ ಕೊಟ್ಟಿದ್ದೀರಾ, ಒಂದು ತಪ್ಪು ಕೊಟ್ಟಿದ್ದೀರಾ. ಈಗ ನಿಮ್ಮ 4ನೇ ಉತ್ತರ ಪ್ಲೀಸ್. ಅವ್ರವ್ರ ಮದ್ವೆಲಿ ಅವ್ರ ಅಲಂಕಾರ ಆಗ್ತಾರೆ. ಅವ್ರವ್ರು ಹೆಣ್ಮಕ್ಳು ಅವ್ರವ್ರ ಮದ್ವೆಲಿ ಅವ್ರ ಅಲಂಕಾರ ಆಗ್ತಾರೆ. ಈಗ ಮದುವೆ ಫಂಕ್ಷನ್ ಬಿಡಿ, ಇದ್ರೆ ಅವಳು ಜೀವ ತಿಂತಾಳೆ. ಮದುವೆ ಅಂತ ಸಾಯ್ತಿರ್ತಾಳೆ ಮೊದ್ಲೇ. ಯಾವ್ದಾದ್ರು ಪ್ರೋಗ್ರಾಮ್ಸಿಗೆ ಹೋಗ್ಬೇಕಾದ್ರೆ ಆಯ್ತು ಕಣೋ, ಪ್ರೋಗ್ರಾಮ್ ಆಯ್ತು, ಸಭೆ ಸಮಾರಂಭ, ಸ್ಟೇಜ್ ಫಂಕ್ಷನ್ ಎಲ್ಲ ಆಯ್ತು. ಸಭೆ ಸಮಾರಂಭ ಅಂದ್ರೆ ಅದೇ ಕಣೋ ಚಿನ್ನ. ಶೂಟಿಂಗ್ ಅಲ್ಲಿ ಅಲಂಕಾರ ಆಗ್ತಾರೆ. ಶೂಟಿಂಗ್ ಅಲ್ಲಿ ಕೆದ್ರುಮೂಳೆ ಸ್ವಾಮಿ ಶೂಟಿಂಗ್ ಅಲ್ಲಿ ಮೇಕಪ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಉತ್ತರ ಸರಿ ಇದೆಯೋ ತಪ್ಪಿದ್ಯೋ ಒಂಚೂರು ನೋಡಮ್ಮ. ಎಲ್ಲಾ ಹೆಣ್ಮಕ್ಳು ಶೂಟಿಂಗ್ ಅಲ್ಲಿ ಕೆಲವ್ರಿಗೆ ಮನೆ ಕೆಲಸದೊಳ್ ಪಾತ್ರ ಬರುತ್ತಪ್ಪ, ಅವಳು ಏನ್ ಮೇಕಪ್ ಹಾಕ್ತಾಳೆ? ಅವ್ರು ಇರೋರು ಅಂದ್ರೆ ಹೀರೋಯಿನ್ ಎಲ್ಲ ಹೇಳ್ತಿದ್ರ, ಅಂದ್ರೆ ನಾವು ಜನರಲ್ ಆಗಿ. ಯು ಆರ್ ಗಿವಿಂಗ್ ಆನ್ಸರ್ ಫಾರ್ CBSE ಸಿಲೆಬಸ್. ಓಕೆ, ಬೇಸರ ಮಾಡಬೇಡಿ. 4 ಉತ್ತರದಲ್ಲಿ 2 ಉತ್ತರ ತಪ್ಪು ಹೇಳಿದ್ರಿ, 2 ಸರಿ ಹೇಳಿದ್ರಿ, ಪರವಾಗಿಲ್ಲ. ನಿಮ್ಮ ಕೊನೆಯ ಉತ್ತರ ಪ್ಲೀಸ್. ಶಾಲಾ ಕಾಲೇಜುಗಳಲ್ಲಿ ಫಂಕ್ಷನ್ ಇರುತ್ತಲ್ಲ, ಅಮ್ಮ ಫಂಕ್ಷನ್ ನೀವು ಫಂಕ್ಷನ್ ಒಂದು ಬಿಟ್ಟು ಬಿಡಿ, ಫಂಕ್ಷನ್ ಮನೇಲಿ ಹಬ್ಬ ಇದ್ದಾಗ ಮೇಕಪ್ ಮಾಡ್ಕೋತೀವಿ.
ಓಕೆ, ಮನೇಲಿ ಹಬ್ಬ ಇದ್ದಾಗ ಅವ್ರು ಮೇಕಪ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈ ತರ ಸರಿ ಇದೆಯೋ ತಪ್ಪಿದ್ಯೋ ಅಂತ ಚೂರ್ ತೋರ್ಸಮ್ಮ. ತಪ್ಪು ತಪ್ಪು ತಪ್ಪು. ಕೆದ್ರುಮುಳೆ ಸ್ವಾಮಿ, ಉಳಿದಿರೋ ಆನ್ಸರ್ಸ್ ಪ್ಲೀಸ್. ಬಾಯ್ ಫ್ರೆಂಡ್ ಮೀಟ್ ಮಾಡ್ಬೇಕಾದಾಗ, ಅತಿಥಿಗಳು ಬರುವವರಿದ್ದಾಗ, ದೇವಸ್ಥಾನಕ್ಕೆ ಹೋಗುವಾಗ ಅಲ್ವಾ? ಮತ್ತ ಆ ಕಡೆ ಅವ್ರನ್ನ ಹೋಗ್ತಾಳೆ. ಕೇಳ್ದೆ ಅಲ್ವಾ ಅಂತ. ಬಾಯ್ ಫ್ರೆಂಡ್ ಮೀಟ್ ಮಾಡ್ತೀನಿ ಅಂದ್ರೆ ಹುಡುಗಿ ಒಂದ್ ಡಜನ್ ಮಾಡಿದ್ರೆ ಗೊತ್ತಿರುತ್ತೆ, ಅದು ಮಾಡಿದ್ರೆ ಗೊತ್ತಿರುತ್ತೆ, ಮಾಡದಿದ್ರೆ ಗೊತ್ತಾಗುತ್ತಾ? ನೀವ್ ಯಾಕೆ ಸರ್ ಬೇಗ ಮದ್ವೆ ಮಾಡ್ಕೊಂಡ್ರಿ? ಸ್ವಲ್ಪ ಲವ್ ಮಾಡಿ ಮದ್ವೆ ಮಾಡ್ಕೋಬೇಕು ತಾನೆ. ಇಲ್ಲ ಆ ಥರ ಆಗ್ಲಿಲ್ಲ. ಒಂದು ಐಡಿಯಾ ನಿಮ್ಮಿಂದ ಸೋತ್ರು ಸರ್. ವಾಟ್ ಸರ್? ಓಕೆ, ನಮ್ PT ಸರ್ ಅಂಡ್ ಟೀಮ್ 5 ಉತ್ತರದಲ್ಲಿ 2 ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ, 3 ಉತ್ತರ ತಪ್ಪು ಕೊಟ್ಟಿದ್ದಾರೆ. ಓಕೆ, ಬರ್ಲಿವ್ರಿಗೆ ಒಂಚೂರು ಚಪ್ಪಾಳೆ. ಓಕೆ, ಕೆದುರುಮೂಳೆ ಸ್ವಾಮಿ, ನಮ್ಮ ತಂಡಕ್ಕೆ ಪ್ರಶ್ನೆ ಪ್ಲೀಸ್. ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಯಾವ ವಿಷಯಕ್ಕೆ ಜಗಳಗಳಾಗುತ್ತವೆ? ನಿಮ್ಮ ಮೊದಲನೇ ಉತ್ತರ ಊಟದ ವಿಷಯಕ್ಕೆ. ನಮ್ಮ ತಂಡದವರು ಊಟಕ್ಕೆ ವಿಷಯಕ್ಕೆ ಅಂತ ಫೀಸ್ ಮಾಡ್ತಿದ್ದಾರೆ. ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಪ್ಲೀಸ್ ನೋಡಮ್ಮ. ಮೊದಲನೇ ಉತ್ತರನ ಸಖತ ಕೊಟ್ಟಿದ್ದೀರಿ ಮೇಡಮ್. ನಿಜ ಹೇಳ್ಬೇಕಂದ್ರೆ ನಿಮ್ ಗಂಡ ಎಷ್ಟು ಸಾಧು ಅಲ್ಲ, ಏನ್ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂದ್ರೆ ಸಖತ್ತಾಗಿ ಎಕ್ಸ್ಪ್ರೆಷನ್ ಕೊಡ್ತಾರೆ. ನೈನಂಗೂ ಕೊಡ್ತಾರೆ, ನನಗೂ ಕೊಡ್ತಾರೆ, ತುಂಬಾ ಚೆನ್ನಾಗಿ ಕೊಡ್ತಾರೆ. ಬಟ್ ಅವ್ರು ಮಾತ್ರ ನನಗೆ ಅವಾಗಿಂದ ನಾಗವಲ್ಲಿ ತರ ಎಕ್ಸ್ಪ್ರೆಷನ್ ಕೊಡ್ತಾವ್ರೆ. ಅವ್ರು ಅವಮ್ಮ ಅಲ್ಲಿ ಬಿಡ್ತಾಳೆ, ಇವಮ್ಮ ಕಣ್ ಬಿಡ್ತಾಳೆ. ಓಕೆ, ಏನ್ ಬೇಕಾದ್ರೂ ಬಿಟ್ಕೊಳ್ಳಿ. ಈಗ ಸೆಕೆಂಡ್ ಒನ್ ಆನ್ಸರ್ ಪ್ಲೀಸ್. ವರೋಪಚಾರದ ವಿಷಯಕ್ಕೆ. ವಧು ದಕ್ಷಿಣೆ ಆ ಥರ. ಅದು ದಕ್ಷಿಣೆ, ವರೋಪಚಾರ ಅಂದ್ರೆ ಅವ್ರನ್ನ ಟ್ರೀಟ್ ಮಾಡಿದ್ದು. ಓಕೆ, ಕೆದುರುಮೂಳೆ ಸ್ವಾಮಿ, ಈ ಉತ್ತರ ಫ್ರೀಸ್ ಮಾಡ್ತಿದೀವಿ. ಕರೆಕ್ಟ್ ಇದೆಯೋ ತಪ್ಪಿದೆಯೋ ಒಂಚೂರು ನೋಡಮ್ಮ ಪ್ಲೀಸ್. ಸೂಪರ್, ಬರ್ಲಿ ಜೋರ ಚಪ್ಪಾಳೆ. ಓಕೆ, ನಿಮ್ಮ 3ನೇ ಉತ್ತರ ಪ್ಲೀಸ್. ಬಂದವರಿಗೆ ಉಳ್ಕೊಳಕ್ಕೆ ವ್ಯವಸ್ಥೆ, ಟೋಟಲಿ ವ್ಯವಸ್ಥೆ ಅಂತ ಫೀಸ್ ಮಾಡ್ತೀವಿ. ಕೆದುರುಮೂಳೆ ಸ್ವಾಮಿ, ಈ ಉತ್ತರ ಕರೆಕ್ಟ್ ಇದೆಯೋ ತಪ್ಪಿದೆಯೋ ಪ್ಲೀಸ್. ಯಸ್, ಕರೆಕ್ಟ್ ಆಗಿದೆ. ಸೂಪರ್. ನೋಡಮ್ಮ, ನನ್ನ ತಂಡದ ಪವರ್. ಎಕ್ಸ್ಪ್ರೆಷನ್ ಕಿಂಗ್ ಇದ್ದಾರೆ, ಆಕ್ಟಿಂಗು ಕಿಂಗ್ ಇದ್ದಾರೆ, ಡ್ಯಾನ್ಸಿಂಗು ಕಿಂಗ್ ಇದ್ದಾರೆ. ಅವಾಗಿಂದ ನೋಡ್ತಾನೆ ಇದೀನಲ್ಲ. ನನ್ನ ತಂಡದವರು 5ರಲ್ಲಿ 3 ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ. ಈಗ 4ನೇ ಉತ್ತರ ಪ್ಲೀಸ್. ಶಾಸ್ತ್ರಗಳ ವಿಷಯಕ್ಕೆ. ಇವಾಗ ಅವ್ರ ಕಡೆ ಪದ್ಧತಿ, ನಮ್ಮ ಕಡೆ ಪದ್ಧತಿ ಅಂತ ಇರತ್ತಲ್ಲ, ಆ ವಿಷಯಕ್ಕೆ ಜಗಳಗಳಾಗ್ಬೋದು. ಪದ್ಧತಿಯ ವಿಷಯಕ್ಕೆ ಅಂದ್ರೆ ಕ್ರಮ, ಕ್ರಮ, ಮದುವೆ ಮಾಡಿರೋ ಶಾಸ್ತ್ರಗಳು, ಶಾಸ್ತ್ರ ಸಂಪ್ರದಾಯಗಳು. ಓಕೆ, ಕೆದುರುಮೂಳೆ ಸ್ವಾಮಿ, ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಪ್ಲೀಸ್. ಆಕ್ಚುಲಿ ಮದುವೆ ಅನ್ನೋ ಪದ್ಧತಿನ ಕರೆಕ್ಟ್ ಆಗಿ ರುಬ್ಬಿ ಕೊಡ್ತಿದ್ದೀರಾ ನೀವು. ಈಗ ಲಾಸ್ಟ್ ಉತ್ತರ ಕರೆಕ್ಟ್ ಆಗಿ ಕೊಡಿಮ್ಮ. ಯಾವ ಊರಲ್ಲಿ ಮದ್ವೆ ಮಾಡ್ಬೇಕು ಅನ್ನೋದು ವಿಷಯಕ್ಕೆ ಅಂದ್ರೆ ಎಲ್ಲಿ ಹುಡುಗನ್ ಮನೆಗೆ ಎಲ್ಲಿ ಹತ್ರ ಆತರ. ಓಕೆ, ಗೊತ್ತಾಯ್ತು. ಕೆದುರುಮೂಳೆ ಸ್ವಾಮಿ ಅವರು ಹೇಳ್ತಿರೋ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಪ್ಲೀಸ್. ಓಕೆ, ಬರ್ಲಿ ಜೋರ ಚಪ್ಪಾಳೆ. ಓಕೆ, ಈಗ ನಿಮ್ಗೆ ಗೊತ್ತಿಲ್ದಿರೋ ಆ ಒಂದು ಉತ್ತರ ಏನಂತ ನೋಡೋಣ. ಕೆದುರುಮೂಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಅತಿಥಿ ಸತ್ಕಾರ. ಪರವಾಗಿಲ್ಲ, 4 ಉತ್ತರನ ಜಬರ್ದಸ್ತ್ ಕೊಟ್ಟಿದ್ದೀರಾ. ಬರ್ಲಿ ಅವ್ರಿಗೊಂದು ಜೋರ ಚಪ್ಪಾಳೆ. ಓಕೆ, ಸೊ ಈ ಆಟದಲ್ಲಿ ನಮ್ಮ ತಂಡದವರು 5 ಉತ್ತರದಲ್ಲಿ 4 ಉತ್ತರ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಕ್ಲಿಯರ್ ಆಗ್ತಿದೆ, ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ಮೈ ಟೀಮ್. ಓಕೆ, ಮೊದಲನೇ ಆಟನ ಮಸ್ತ್ ಮಜಾ ಮಾಡಿ ಮುಗಿಸಿ ಆಯ್ತು. ಈಗ 2ನೇ ಆಟಕ್ಕೆ ಬರೋ ಸಮಯ. ಅದಕ್ಕಿಂತ ಮುಂಚೆ ನಂತರದ ಪಾಯಿಂಟ್ಸ್ 3000ದಲ್ಲಿ 3000 ಹಂಗೆ ಇದೆ. ಬರ್ಲಿ ಜೋರ ಚಪ್ಪಾಳೆ. ನಯನ್ ಅವರೇ, ನಿಮ್ ತಂಡದ ಪಾಯಿಂಟ್ಸ್ 3000ದಲ್ಲಿ 500 ಕಳ್ಕೊಂಡು 2500 ಹಂಗೆ ಇದೆ. ಬರ್ಲಿ ಜೋರ ಚಪ್ಪಾಳೆ. ಈಗ ನೀವು ಆಡುತ್ತಿರುವ 2ನೇ ಆಟದ ಹೆಸರು ಏನಪ್ಪಾ ಅಂದ್ರೆ ಸಿಕ್ಕದವ್ರಿಗೆ ಶೀರುಂಡೆ. ಓಕೆ, ಸಿಕ್ಕಿದ್ರೆ ಶೀರುಂಡೆ. ಈ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಪ್ಪಾ ಅಂದ್ರೆ ಏನಿಲ್ಲ, ಮುಂದ್ಗಡೆ ಕಾಣ್ತಿದ್ಯಲ್ಲ ವಡೆ, ಅದನ್ನ ತಿಂದ್ರೆ ಆಯ್ತು ಅಷ್ಟೇ.
ಹಾಗಂತ ಡೈರೆಕ್ಟ್ ಹೋಗಿ ಕೈಯಲ್ಲಿ ಇಟ್ಕೊಂಡು ತಿನ್ನೋದಲ್ಲ. ಒಂದು ಹಗ್ಗ ಕೆಳಗೆ ಬರುತ್ತೆ, ಆ ಹಗ್ಗದಲ್ಲಿ ಒಂದು ಚಿಕ್ಕ ಹೋಲಿರುತ್ತೆ, ಅದನ್ನ ನಿಮ್ಮ ಬೆರಳೊಳಗೆ ಹಾಕಿ ಹಾ ಬ್ಯಾಲೆನ್ಸ್ ಮಾಡ್ತಾ ತಿನ್ಬೇಕು. ಆಟದ ರೂಲ್ಸ್ ನಿಮ್ಗೆ ಅರ್ಥ ಆಯ್ತಲ್ವಾ? ಎಸ್. ಯಾರು ಕಡಿಮೆ ಸಮಯದಲ್ಲಿ ಪೂರ್ತಿ ಒಡೆಯನ್ನ ತಿಂದು ಮುಗಿಸ್ತಾರೆ ಈ ಆಟದಲ್ಲಿ ವಿನ್ ಆಗ್ತಾರೆ ಅಷ್ಟೇ. ಓಕೆ, ಏನಾಯ್ತು ಸರ್? ಒಡೆ ದೊಡ್ಡದಾಯ್ತು ಅವಳಿಗೆ. ಕನ್ನಡದ ಕಿರುತೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮದ ಇತಿಹಾಸದಲ್ಲಿ ಒಂದು ಕಠಿಣವಾದ ಆಟವನ್ನ ಆಡೋದಕ್ಕೆ ಬರ್ತಾ ಇದ್ದಾರೆ. ಯಾರು 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 ಬೇರೆ ಯಾರು ಅಲ್ಲ, ಪ್ರೀತಾ. ಬಾರ್ಲಿ ಅವ್ರಿಗೆ ಜೋರಾದ ಚಪ್ಪಾಳೆ. ನಯನವ್ರೆ, ಈಗ ಇವ್ರನ್ನ ಇಷ್ಟು ಬಿಲ್ಡಪ್ ಅಲ್ಲಿ ಕರ್ತದ ಏನು ಅನ್ಕೊಂಡಿದ್ಯಾ ಅವನ್ನ? ಏನು DKD ಡ್ರಾಮಾ ಜೂನಿಯರ್ ಅಮ್ಮ. ಹಾಗೆ ಬಿಲ್ಡಪ್ ಬಿಲ್ಡಪ್ ಕೊಡ್ಲಿಲ್ಲ ಅಂದ್ರೆ ಪಾಪ ಅವ್ರನ್ನ ವೇದಿಕೆ ಮೇಲೆ ಕರೀತಾರಲ್ಲ, ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಡ್ರಾಮಾ ಅಷ್ಟು ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಕಣೋ. ಪುಟ್ಟ ಪ್ರೀತು ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದೀನಲ್ಲ, ದಯವಿಟ್ಟು ನನ್ನ ಮರ್ಯಾದೆ ಉಳಿಸು ಪ್ಲೀಸ್. ಮರ್ಯಾದೆ ಉಳಿಸೋದು ಬೇಡಪ್ಪ, ಆ ಒಡ್ಡೆನೊಂದು ತಿಂದು ಮುಗಿಸು ಅಷ್ಟೇ. ಓಕೆ ಪ್ರೀತಮ್ಮ, ಒಡೆ ತಿಂತೀಯಲ್ವಾ? ತಿಂತೀನಣ್ಣ. ತಿಂತೀರಾ? ಗೊತ್ತು, ನೀನು ಫುಲ್ಲು ಡ್ಯಾಡಿ ಜೊತೆ ಫುಲ್ ಎಕ್ಸರ್ಸೈಸ್ ಮಾಡಿಯಲ್ಲ, ಫುಲ್ಲು ಸ್ಟಿಪ್ ಆಗಿದೆ ಅಂತ. ಹಲೋ 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 ಏನು ತಿನ್ನಕ್ಕಂತೂ ಬಿಡಲ್ಲ, ವಾಸನೆ ಏನಾದ್ರೂ ತಗೋತೀನಿ ಬಿಡೋ. ಇನ್ನ ವಾಸನೆಗೆ ಆ ಒಡೆ ಫುಲ್ಲು ಕರಾಗಿ ನೀರಾಗಿ ಬಿಡುತ್ತೆ, ಬೇಡ. ಏ ಸೂರಜ್, ಇನ್ನೀಗ ರವಿಚಂದ್ರನ್ ಸರ್ದು ಹಳ್ಳಿ ಮೆಸ್ಟ ಫಿಲಮ್ ನೋಡಿದ್ಯಾ? ಅದ್ರಲ್ಲಿ ಅವ್ರ ಮಗುಗೆ ನುಗ್ಗಕ್ಕೆ ಸ್ಮೆಲ್ ತೋರಿಸ್ಬಿಟ್ಟು ಅವ್ರು ತಿಂತಾರೆ ನೋಡು, ಹಂಗೆ ನಾನು ವಾಸನೆ ನೋಡ್ತೀನಿ, ಅವ್ನು ತಿಂತಾನೆ. ಏದು ಒಳ್ಳೆ ಐಡಿಯಾ ಅಲ್ವಾ, ವಾಸನೆ ನೋಡಿ ತಿನ್ಸೋದು. ಶೀ ವೆರಿ ಬ್ಯಾಡ್. ಸರಿ, ಈಗ ಆಟ ಶುರು ಮಾಡೋಣ. Pritham, you are ready and your time starts now. ಅಯ್ಯೋ ಏಯ್ ತಿಂದೇ ಬಿಟ್ಟೇನೋ. ಎಲ್ಲ ನೀನು ವಾಸನೆ ಪವರ್ ಅಮ್ಮ ಇದು. ಬಿದ್ದಿದ್ಬಿಟ್ಟೆ, ಹಿಂದೆಗಡೆ ಕ್ಯಾಚ್ ಹಿಡ್ಕೋತೀನಿ ತಿನ್ನೋ. ಮುಂಜಾನೆದ್ದು ಕೋಕೋರನ್ನ ಎಂಡಾಗಿಂದ ಆಖ್ಯಾನ, ಮುಂಜಾಲಿದ್ದು ಕುಂಬಾರಣ್ಣ ಹಾಲು ಬಾರುಂಡಣ್ಣ, ಒಡೆನ ಬೇಗ ಖಾಲಿ ಮಾಡಣ್ಣ, ಒಡೆನ ಬೇಗ ಖಾಲಿ ಮಾಡಣ್ಣ ಪ್ರೀತಮಣ್ಣ. ತಿಂತಿರೋದು ಅವ್ರು ನೀವೆಲ್ಲ. ಅವನೇನ್ ಕಚ್ಕೊಂಡ್ಬಂದು ನಿಮ್ ಬಾಯ್ಗೆ ಹಾಕ್ತಾರ? ಏನ್ ಮೇಡಮ್ ನೀವು? ಬಿಡೋ, ನೀನ್ ಹಾಕೊಂಡು ಹಿಡ್ಕೊಂತ ಬಿಡೋ. ಬಿಡು ಪುಟ ಬೇಗ ತಿನ್ನು ಕಂದ, ಇಲ್ಲದ್ರಿ ವಾಸನೆಗೆ ನಂಗೆ ಆಂಕರಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಅದೇನೋ ಹೇಳ್ತಾರಲ್ಲ, ಕಾಲಿಗೆ ಬಂತು ಬಾಯಿಗೆ ಬರ್ಲಿಲ್ಲ ಅನ್ನಂಗೆ. ಓಕೆ 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 ನಿಲ್ಸಿ. ಟ್ವಿಸ್ಟ್ ಮೇ ಕಹಾನಿ ಏನಪ್ಪಾ ಕಹಾನಿ ಮೇ ಟ್ವಿಸ್ಟ್ ಕಡ. ಇರ್ಲಿ, ಎರಡಲ್ಲೂ ಕಹಾನಿ ಮಿಸ ಟ್ವಿಸ್ಟ್ ಇದೆಯಲ್ಲ, ಸಾಕು ಬಿಡು. ಟ್ವಿಸ್ಟ್ ಮೇ ಕಹಾನಿ ಏನಪ್ಪಾ ಅಂದ್ರೆ, ಪುಟ್ಟ ಪ್ರೀತಮ, ಇನ್ನನ್ನು ನೋಡುತ್ತಿದ್ದಾಗ ತುಂಬಾ ಬೇಸರ ಉಂಟಾಗುತ್ತಿದೆ. ಯಾಕಂದ್ರೆ ಬಿಸಿ ಬಿಸಿ ಹೊಡೆದ್ರೆ ತಣ್ಣಗಾಗ್ತಾ ಇದೆ. ನಿನಗೆ ಇನ್ನೊಂದು ಆಪ್ಷನ್ ಕೊಡುತ್ತೇನೆ, ಏನಂದ್ರೆ ನಿನಗೋಸ್ಕರ ನನ್ನ ಎಗಲನ್ನು ಬಿಟ್ಟು ಕೊಡುತ್ತಿದ್ದೀನಿ. ಎಗಲನ್ನು ಇಟ್ಟುಕೊಂಡು ತಿನ್ನಬಹುದು, ಆದರೆ 250 ಪಾಯಿಂಟ್ಸ್ ಕಟ್ ಆಗುತ್ತೆ. ಎಗಲ ಇಟ್ಟುಕೊಂಡು ತಿನ್ನದೇ ಇದ್ದರೆ 750 ಕಟ್ ಆಗುತ್ತೆ. ನನ್ನ ಭುಜಬಲ ಬೇಕಾ ಬೇಡ? ಇಲ್ಲ, ಅವ್ನು ನಾನೇ ಅಪ್ಪ ನಾನೇ ಅಮ್ಮ. ಬಿಡಕದ ಬಿಡ ಹಂಗೆ ಆಡು ಪ್ಲೀಸ್ ಪ್ಲೀಸ್. ನಿಮ್ಮ ಅಪ್ಪಗೆ ನೋ ಶಾರ್ಟ್ ಕಟ್ಸ್, ಓನ್ಲಿ ಡೈರೆಕ್ಟ್. ಹಂಗೆ ಆಡುಕದ. ಅವ್ನಿಗೆ ಅಪ್ಪ ಅಮ್ಮ ಚಿಕ್ಕಮ್ಮ ಅತ್ತೆ ಮಾವ ಎಲ್ಲ ನಾನೇ. ಹಂಗೆ ಆಡುತ್ತಿತ್ತು, ಹಂಗೆ ಆಡುತ್ತಿತ್ತು. ಹೌದಾ? 2 ನಿಮಿಷದೊಳಗೆ ತಿನ್ಬೇಕು. ನಾನು ಬರ್ತೀನಿ, ಆ ಕಡೆ ಹೋಗ್ತೀನಿ. ತಿನ್ನೋ. ಎಂತೆಂತ ನಾನ್ ವೆಜ್ ತೊಡೆ ತಿಂದಿರೋನ್ಗೊಂದು ಒಡೆ ತಿನ್ನೋದು ಕಷ್ಟನೇನೋ. ಅಲ್ಲಿ ಟೈಮ್ ತಿಂತಿದ್ದಾನೆ ಹೊರ್ತು ಒಡೆ ತಿಂತಿಲ್ಲವ. ಟೈಮನ್ನು ಚೆನ್ನಾಗಿ ತಿಂತಿದ್ದಾನವ. ಸೆಂಟ್ರ್ ಬಿಡು, ನೀನ್ ಸೆಂಟ್ರ್ ನಿಂತ್ಕೊಮ್ಮ. ಓಕೆ, ಲಾಸ್ಟ್ಗೆ 20 ಸೆಕೆಂಡ್ಸ್ ಇದೆ. ಹೇಳಿದೆ ನನ್ನ ಭುಜ ತಕೋ ಹೋಗೋಗಿ. ನಿನ್ ಚಿಕ್ಕಮ್ಮ ದೊಡ್ಡಮ್ಮ ಯಾರಿದ್ದಾಳೆ ಅವಳು ಮಾತು ಕೇಳಿ ಸೋತು ಕಣೋ ನೀನು. ನನ್ನ ಮಾತು ಕೇಳು. 10 9 8 7 6 5 4 3 2 1. ಓಕೆ
ನಮ್ಮ ನಯನ ಅವರ ಮಾತು ಕೇಳಿ ಪಾಪ ಅವರ ತಂಡ ಸೋಲಲ್ಲಿ ಬಿದ್ದಿದೆ. ಚಿನ್ನ ಬಂಗಾರ ಹಾ. ಸೋತಿದ್ದೀನಿ ಅಂತ ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ? ನಿಮ್ ಟೀಮ್ ಅವರು ಆಡ್ಬೇಕಲ್ವಾ? ನಮ್ ಟೀಮ್ ಅವ್ರು ಹೆಂಗ್ ಛಲಕ್ಕಾಗಿ ಆಡ್ತಾರೆ ನೋಡು. ನನ್ ತಂಡದಲ್ಲಿ ಆಡ್ಲಿಕ್ಕೆ ಬರ್ತಿದ್ದಾರೆ ಬೇರೆ ಯಾರು ಅಲ್ಲ, ಅನ್ಶಿಕಾ ಅನ್ಶಿಕಾ ಅನ್ಶಿಕಾ. ಬರ್ಲಿ ಜೋರ ಚಪ್ಪಾಳೆ. ಇವ್ ರೆಡಿ? ಹಾ ಒಳ್ಳೆ ತಿನ್ಬೇಕು, ನಮ್ ತಂಡ ಗೆಲ್ಬೇಕು. ಹಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹಿಂಗೆ ಅನ್ಶಿಕಾ Super ತಿನ್ನು. Yes. ಯಾ, super ಯಾ. ಅಯ್ಯೋ ಬಾಯನ Come on, ಅನ್ಶಿಕಾ. ಅಯ್ಯೋ. ವಾವ್. ಪಾಪ ಮಗುದು ಕಾನ್ಸಂಟ್ರೇಷನ್ ತಪ್ಪಿಸ್ಬೇಡ. ನೀನೇ ನಮ್ ಕಡೆ ಅವ್ನಿಗೆ ಮೆಡಿಟೇಷನ್ ಹೇಳ್ಕೊಡ್ತಿದ್ದ. ಅಮ್ಮ ನಾಗಿಣಿ, ನಾಲ್ಗೆ ಬಿಡ್ಬೇಡ, ಬಾಯ್ ಬಿಡು. ಏ ಸುಬ್ಲಕ್ಷ್ಮಿ ಆ ಕಡೆ ಹೋಗು. ನೀನ್ ಬ್ರಹ್ಮ ಗಂಟ್ರೆ ನೀನು. ಓಯ್. ಗಂಗಾ ಯಾಕೆ ಹಿಂಗ ಆಡ್ತೀಯ? ಓಕೆ 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 ಪುಟ್ಟ, ನಂಗೆ ಗೊತ್ತು ನಿಂಗೆ ಸುಸ್ತಾಗಿದೆ. ಎಗುಲು ಕೊಡ್ತಿದ್ದೀನಿ, 250 ಪಾಯಿಂಟ್ ನಂಗೆ ಕೊಟ್ಟಾಗಿದೆ. ಕೊಟ್ಟು ನೀನು ತಿನ್ಲಿಲ್ಲ ಅಂದ್ರೆ 750 ಕಟ್ಟಾಗಿದೆ. ಕಮಾನ್ ಆರಾಮ್ಸೆ ತಿನ್ಬೋಣ. ಈಗ ನೀನ್ ತಿಂತ್ಯಾ? ಅವಳ ಮಾತು ಕೇಳಿ ಪಾಪ ಅವ್ರ ಟೀಮ್ ಅವರು ನೋಡ್ ವಾ 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 ತಿನ್ ಆರಾಮ್. ತಿನ್ನು, ಎಗಲು ಕೊಟ್ಟಿದ್ದೀನಿ, ತಿನ್ನು. ನಾನು ಖಾಲಿ ಸ್ಮೆಲ್ ತಿಂತಿದ್ದೀನಿ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? 10 9 8 7 6 5 4 ಪಿಟಿ ಸರ್ 3 ಪಿಟಿ ಸರ್ 2 ಪಿಟಿ ಸರ್ 1 ಒಡೆ. ವಾವ್, ಪರವಾಗಿಲ್ಲ, ಮರ್ಯಾದೆ ಉಳಿಸಿದಲ್ಲ ಒಂಚೂರು. ಓಕೆ, ಸೊ ಕರೆಕ್ಟಾಗಿ ಗೊತ್ತಿದೆ ಈ ಆಟದಲ್ಲಿ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ. ಆದ್ರೂ ಗೆದ್ದಿದ್ರು ಕೂಡ ನನ್ನ ತಂಡದಲ್ಲಿ 250 ಪಾಯಿಂಟ್ ಕಟ್ ಆಗಿದೆ ಅಂದ್ಮೇಲೆ ಗೆದ್ದಿರೋದು ಬೇರೆ ಯಾರು ಅಲ್ಲ, ನನ್ನ ತಂಡ. ಓಕೆ, ಈಗ ನನ್ನ ತಂಡದಲ್ಲಿದೆ 2750 ಪಾಯಿಂಟ್. ನಯನ ಅವ್ರ ತಂಡದಲ್ಲಿದೆ 2000 ಪಾಯಿಂಟ್ಸ್. ಬರ್ಲಿ ಅವ್ರಿಗೆ ಜೋರ ಚಪ್ಪಾಳೆ. ಓಕೆ, 2 ಆಟನ ಮಸ್ತ್ ಮಜಾ ಮಾಡಿ ಆಡಿ ಆಯ್ತು. ಈಗ ಕೊನೆ ಆಟಕ್ಕೆ ಬಂದಿದ್ದೀರಾ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೋಡೋ ಸಮಯ. ಓಕೆ, ಈ ಆಟದ ಹೆಸರು ಕಪ್ಪ ಕೆಂಪ. ಸೂರಜ್ ಮಾಮ, ಹಾ. ಈ ಆಟದ ರೂಲ್ಸ್ ಏನಪ್ಪಾ ಅಂತಂದ್ರೆ, ಏನು? ಇಲ್ಲಿ 5 ಜನ ಡಾನ್ಸರ್ಸ್ ಇದ್ದಾರೆ. 5 ಜನ ಡಾನ್ಸರ್ಸ್ ಕೈಯಲ್ಲಿ 5 ಬ್ಲ್ಯಾಕ್ ಡಬ್ಬ ಇದೆ. ಆ 5 ಬ್ಲ್ಯಾಕ್ ಡಬ್ಬದಲ್ಲಿ ಒಂದ್ರ ಒಳಗಡೆ ರೆಡ್ ಕಲರ್ ಇರತ್ತೆ. ಸೊ ನೀವು ಆ 5 ಡಬ್ಬದಲ್ಲಿ ಯಾವುದು ಕೆಂಪು ಡಬ್ಬ ಅಂತ ರೆಕಗ್ನೈಸ್ ಮಾಡ್ಬೇಕು. ಆದ್ರೆ ಯಾರು ಮೊದಲಿಗೆ ಬಜರ್ ಒತ್ತುತ್ತೀರೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಓಕೆ, ಆದ್ರೆ ಒಬ್ರು ಫ್ರೀಸ್ ಮಾಡಿದಿರೋನ್ನ ಇನ್ನೊಬ್ರು ಫ್ರೀಸ್ ಮಾಡೋಂಗಿಲ್ಲ. ನೀವು ಬೇರೆಯವ್ರನ್ನೇ ಫ್ರೀಸ್ ಮಾಡ್ಬೇಕು. ಓಕೆನಾ? ರೆಡಿನಾ? ಆಟ ಶುರು ಮಾಡೋಣ. ಕೆದ್ರುಮೂಳ ಸ್ವಾಮಿ ಇನ್ನು ತಡ ಮಾಡೋದು ಸರಿಯಲ್ಲ. ಆ ಡ್ಯಾನ್ಸರ್ಗಳನ್ನ ಬೇಗ ಕಳಿಸಮ್ಮ. ಓಕೆ, ಬರ್ಲಿ ಜೋರ ಚಪ್ಪಾಳೆ ನಮ್ಮ ಡ್ಯಾನ್ಸರ್ಸ್ಗೆ. ನೋಡಿದ್ರಲ್ಲ, ನಮ್ಮ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಬಾಕ್ಸ್ ಮಿಕ್ಸ್ ಮಾಡಿದ್ರು. ಆದ್ರೆ ಈಗ ಕೆಂಪು ಕಲರ್ ಬಾಕ್ಸ್ ಯಾರ ಕೈಲಿದೆ ಅಂತ ಮೊದಲು ನಾವೇ ನಿಮ್ಗೆ ತೋರಿಸ್ತೀವಿ, ಆಮೇಲೆ ನೀವು ನಮ್ಗೆ ಹೇಳಿ. ಓಕೆ,
ಡ್ಯಾನ್ಸರ್ಸ್ ಯಾರ ಕೈಲಿ ಕೆಂಪು ಕಲರ್ ಬಾಕ್ಸ್ ಇದೆ? ಬೇಡರ ಕಣ್ಣಪ್ಪ. ಸೂಪರ್, ನೋಡಿದ್ರಲ್ಲ, ಈಗ ಇವ್ರ ಕೈಲಿ ಕೆಂಪು ಕಲರ್ ಬಾಕ್ಸ್ ಇದೆ. ಈಗ ನಾವು ಮುಚ್ಚಿಸಿ ಮತ್ತೊಂದ್ಸಲ ಡ್ಯಾನ್ಸ್ ಮಾಡಿಸ್ತೀವಿ, ಮತ್ತೆ ಮಿಕ್ಸ್ ಮಾಡಿಸ್ತೀವಿ. ಆಗ ನೀವು ಹೇಳ್ಬೇಕು ಯಾರ ಕೈಯಲ್ಲಿ ಇದೆ ಅಂತ. ಇದು ನಿಮ್ಮ ಲಾಸ್ಟ್ ಆಟ, ಮುಚ್ಚಿ ಬಾಕ್ಸು. ಓಕೆ, ಕೆದ್ರುಮೂಳೆ ಸ್ವಾಮಿ ಡ್ಯಾನ್ಸರ್ಸ್ ಬಂದಾಯ್ತು, ಡ್ಯಾನ್ಸ್ ಮಾಡಿ ಆಯ್ತು, ಯಾರ ಕೈಲಿ ಕೆಂಪು ಕಲರ್ ಬಾಕ್ಸ್ ತೋರಿಸ್ತಾ ಇತ್ತು, ಬಾಕ್ಸ್ ಮುಚ್ಚಾಯ್ತು. ಈಗ ನೆಕ್ಸ್ಟ್ ಸಾಂಗ್ ಹಾಕಮ್ಮ. ಓಕೆ, ಈಗ ನನ್ನ ತಂಡ ಮೊದಲಿಗೆ ಫ್ರೀಸ್ ಮಾಡಿದ್ದಾರೆ. ಓಕೆ, ಕಾನ್ಫಿಡೆಂಟ್ ಅಲ್ಲಿ ಇದ್ದೀರಂತ ನಾನು ಅನ್ಕೊಳ್ತೀನಿ. ಯಾರ ಕೈಲಿ ಕೆಂಪು ಕಲರ್ ಬಾಕ್ಸ್ ಇದೆ? ಲಾಸ್ಟ್ ಫಸ್ಟ್ ಒನ್ ಅಂತ ನೀವು ಹೇಳ್ತಿದ್ದೀರಾ? ಓಕೆ, ನನ್ನ ಟೀಮ್ ಹೇಳ್ತಿದೆ ಮೊದಲನೇ ಅವ್ರ ಕೈಲಿ ಕೆಂಪು ಕಲರ್ Okay, ಬಾಕ್ಸ್ ಇದೆ ಅಂತ. ಇದೆಯೋ ಇಲ್ಲೋ ಅಂತ ನಾನೋಗಿ ನೋಡ್ತೀನಿ. ಓಕೆ, ನನ್ನ ಬಾಕ್ಸ್ ತಗೊಂಡ್ ಬಂದೀನಿ. ನಯನ ಅವ್ರೆ, ನಿಮ್ಮ ತಂಡದವ್ರು ಏನ್ ಹೇಳ್ತಾರೆ ಕೇಳಿ. ಇವ್ರ ಕೈಲಿ ಹೌದು ಸರ್. ಏನ್ ಡಿಮಾಂಡ್ ಪುಟ್ಟ ನಿಂಗೆ? ಎಲ್ರು ನಿನ್ ಕೈಲಿ ಅಂತ ಹೇಳ್ತಾರೆ. ಓಕೆ, ನಯನ ಅವರೇ, ಇವ್ರ ಕೈಲಿ ಕೆಂಪು ಕಲರ್ ಬಾಕ್ಸ್ ಇದೆ ಅಂತ ನಿಮ್ ತಂಡದವ್ರು ಹೇಳ್ತಿದ್ದಾರೆ. ಲಾಕಾ, Lock ಫ್ರೀಜಾ, Yes. ಕಾನ್ಫಿಡೆಂಟಾ? ಕಾನ್ಫಿಡೆಂಟ್. ನಿಮಗ್ ಬಿಟ್ಟು. ಬಿಸಿ ಆಗ್ತಿದೆ ಅಲ್ವಾ? ನಿಮ್ಗೆ ಚಳಿ ಆಗ್ತಿದೆ ಅಲ್ವಾ? ಸರಿ, ಯಾರ ಬಾಕ್ಸ್ ಒಳಗೆ ಬಿಸಿ ಇದೆ, ಯಾರ ಬಾಕ್ಸ್ ಒಳಗೆ ಚಳಿ ಇದೆ ಅಂತ ನೋಡೋಣ. ಓಕೆ, ಟಿಚ್ಕ 1 2 3. ಏನ್ ಪಿಟಿ ಸರ್ ನೀವು? ಎಲ್ಲಿದ್ರಿ ಸರ್ ನೀವು ಪಿಟಿ ಸರ್? ಇಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ. ಸೂಪರ್. ನಂಗೆ ಗೊತ್ತು ನೀವು ಬೆಳಿಗ್ಗೆ ಧ್ಯಾನ ಎಲ್ಲ ಮಾಡ್ತೀರಾ, ಹಾಗಾಗಿ ನಿಮ್ಗೆ ಗೊತ್ತು ಯಾರ ಕೈಲಿ ಇರುತ್ತೆ ಯಾರ ಕೈಲಿ ಇರಲ್ಲ ಅಂತ. ಓಕೆ, ಬರ್ರಿ ಜೋರ ಚಪ್ಪಾಳೆ. ಓಕೆ, ಕೆದ್ರುಮೂಳೆ ಸ್ವಾಮಿ ಮೊದಲನೇ ಉತ್ತರ ಕರೆಕ್ಟ್ ಆಗಿ ನನ್ನ ಟೀಮ್ ಅವ್ರು ಕೊಟ್ಟಿದ್ದಾರೆ. ನಮ್ಮವ್ರು ಫಸ್ಟಿಗೆ ಬಸ್ರತ್ತಿ ಇಲ್ಲಿ ಅಂತ ಹೇಳಿದ್ರು, ಆದ್ರೂ ಪರವಾಗಿಲ್ಲ, ಇನ್ನು 2 ಚಾನ್ಸ್ ಇದೆ. ಕೆದ್ರುಮೂಳೆ ಸ್ವಾಮಿ ಮೊದಲನೇ ಬಾರಿ ನಯನ ಅವ್ರ ಟೀಮ್ ಫ್ರೀಸ್ ಮಾಡಿದೆ. ಯಾರನ್ನು ಫ್ರೀಸ್ ಮಾಡ್ತಾರೆ ಅಂತ ನೋಡೋಣ. ಮಾಸ್ಟ್ರೇ, ಮತ್ತೆ ಅವ್ರ ಮೇಲೆ ಸರ್ ನನಗೆ ಇವ್ರ ಮೇಲೆ ಕಣ್ಣ? ಏನ್ ಕಂದ ಡಿಮಾಂಡು ನಿನ್ಗೆ? ನಯನ ಅಂಡ್ ಟೀಮ್ ಇವ್ರ ಕೈಯಲ್ಲಿ ಕೆಂಪು ಕಲರ್ ಬಣ್ಣ ಇದೆ ಅಂತ ಹೇಳ್ತಿದ್ದಾರೆ. ಮೇಡಮ್, ಬಂದ್ ತಗೊಂಡೋಗಿ. ನನ್ನ ತಂಡ ಪಾಪ ನೋಡಿದ್ರಲ್ಲೇ ಬ್ಯುಸಿ ಆಗಿದ್ರಿ, ಅದು ಏನ್ ನೋಡಿದ್ರು ಏನೋ ದೇವರಿಗೆ ಗೊತ್ತು. ಸರಿ, ಯಾರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ? ಈ ಅಕ್ಕ ಕೈಯಲ್ಲಿ. ಈ ಅಮ್ಮಲ್ಲ, ಹುಡುಗಿ ಅದು. ಅಕ್ಕ. ಅಕ್ಕ. ಸರಿ, ಇವ್ರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ ಅಂತ ಪಾಪ ಮಗು ಹೇಳ್ತಿದೆ. ಓಕೆ, ಈಗ ಬಾಕ್ಸ್ ಸೆಲೆಕ್ಷನ್ ಮಾಡಿ ಆಗಿದೆ. ಯಾರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್, ಯಾರ ಕೈಯಲ್ಲಿ ಕಪ್ಪು ಕಲರ್ ಬಾಕ್ಸ್ ನೋಡೋಣ. ಡಿಚ್ಕ 1 2 3 ಅಲ್ಲ, ಏನ್ ನನ್ನ ಮುಖನೇ ಕಾಣಿಸ್ತಿಲ್ಲ ಬಾಕ್ಸ್ ಒಳಗೆ. ಕಲರ್ ಒಂದೇ ಅಲ್ವಾ? ಸುಬಾರ್, ಬರ್ಲಿ ಜೋರ ಚಪ್ಪಾಳೆ. ಸೆಕೆಂಡ್ ಟೈಮು ನಯನ ಅವ್ರ ಟೀಮ್ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಆಕ್ಚುಲಿ ಈ ಆಟದಲ್ಲಿ 3 ಸಲ ಪಾಪ ಅವರು ಡ್ಯಾನ್ಸ್ ಮಾಡ್ಬೇಕಿತ್ತು. ಅವರು 2 ಸಲ ಕರೆಕ್ಟ್ ಆಗಿ ಉತ್ತರ ಕೊಟ್ಟ ಕಾರಣ 2 ಸಲಿಗೆ ಮುಗಿಸ್ತಿದ್ದೀವಿ, ಇನ್ನೊಂದ್ಸಲ ಆಡಿಸ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಇವ್ರಿಗೆ ಜೋರ ಚಪ್ಪಾಳೆ.
ಸೊ ಮೂರನೇ ಆಟ ಅಂದ್ರೆ ಕೊನೆ ಆಟದಲ್ಲಿ ನಿಮ್ ಟೀಮ್ ಗೆದ್ದಿದೆ. ಸೊ ಅವ್ರಿಗೊಂದು ಬರ್ಲಿ ಜೋರ ಚಪ್ಪಾಳೆ. ಸೂರಜ್ ಮಾಮ, ಹಾ. ನನಗ್ ಗಂಡ್ ನೋಡೋ ಪ್ರೋಗ್ರಾಮ್ ಏನಾಯ್ತು? ಅಯ್ಯೋ ಚಿನ್ನ, ನಿನ್ಗೋಸ್ಕರ ನಾನು ಎಂತೆಂತ ಗಂಡುಗಳು ನೋಡಿದೀನಿ ಗೊತ್ತಾ? ಹೌದಾ? ಹಾ. ವಾವ್, ಅವರ ಫೋಟೋ ತೋರಿಸ್ಲಾ? ಪ್ಲೀಸ್ ತೋರಿಸಿ. ಓಕೆ ಕೆದ್ರಮೂಳೆ ಸ್ವಾಮಿ, ಬೆಳಿಗ್ಗೆ ನಿಂಗೆ ಫೋಟೋ ಕೊಟ್ಟಿದ್ದೀನಲ್ಲಮ್ಮ, ಒಂಚೂರು LED ಪ್ಲೇ ಮಾಡು. ಛೀ, ಓಕೆ, ಈ ಹುಡುಗ ಬೇಡ, ಕ್ಯಾನ್ಸಲ್ ಅಲ್ಲಮ್ಮ. ಓಕೆ, ಮುಖ ಕಾಣಿಸ್ತಿಲ್ಲ, ಈ ಹುಡುಗನ ಕ್ಯಾನ್ಸಲ್ ಮಾಡ್ತಿದೀವಿ. ಎರಡನೇ ಹುಡುಗನ ತೋರ್ಸಮ್ಮ. ಥು, ಈ ತರ ಎಲ್ಲ ಬಾಡಿ ಎಲ್ಲ ಬಾಡಿ ಆಗಲ್ವಾ? ವೆಯ್ಟ್ ಆಗುತ್ತಾ? ವಯಸ್ಸಾಗಿದ್ಯಮ್ಮ ಅವ್ನಿಗೆ, ನನಗೆ ಡಬಲ್ ಏಜ್ ಆಗಿದ್ಯಮ್ಮ ಅವನಿಗೆ. ಹೌದಾ? ಓಕೆ, ಅವನಿಗೆ ಪಾಪ ವಯಸ್ಸಾಗಿದೆ ಅಂತೆ, ಹಾಗಾಗಿ ನಾವು ಕ್ಯಾನ್ಸಲ್ ಮಾಡ್ತಿದೀವಿ. ಮೂರನೇ ಫೋಟೋ ಹಾಕಮ್ಮ. ಆಕ್ಚುಲಿ ಇವ್ರು ನಿಂಗೆ ಪಿಕ್ಸ್ ಓಟ್ ಆಗಿದೆ ಅನ್ಸುತ್ತೆ. No. ನನ್ ಮಗನ್ ಇರೋ ಒಬ್ಬ ಹುಚ್ಚ ವೆಂಕಟನೆ ತಡ್ಕೊಳಕ್ ಆಗ್ತಿಲ್ಲ. ಏ, ನೋಡಮ್ಮ, No, correct ಆಗಿ no, ನೋಡು. no. ಓಕೆ, ಇವರು ಬೇಡ, ಕ್ಯಾನ್ಸಲ್ ಸರ್, ಬೇಜಾರು ಮಾಡಬೇಡಿ. ನಾನು ನಿಮ್ಗೆ ಫುಲ್ ಬಿಲ್ಡಪ್ ಕೊಟ್ಟಿದ್ದೀನಿ, ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ. ನೆಕ್ಸ್ಟ್ ಫೋಟೋ ಪ್ಲೀಸ್. ಈ ಹುಡುಗ ಓಕೆನಾ? ಓಕೆನೆ. ಹಾ, ಆದ್ರೆ ಈ ರೇಂಜ್ ಆ ರೇಂಜ್ ಅಂತ ಹೇಳ್ಬೇಡ. ಓಕೆ, ನಮ್ಮ ಹುಡುಗಿಗೆ ಪಾಪ ಈ ಹುಡುಗ ಇಷ್ಟ ಆಗಿದ್ದಾರೆ, ಇವ್ರನ್ನ ಕರೆಸೋಣ ಅಲ್ವಾ? ಯಾಕೆ ತಡ ಮಾಡುದು? ಕೆದ್ರಮೂಳೆ ಸ್ವಾಮಿ, ಇವ್ರನ್ನ ಬೇಗ ಕರ್ಕೊಂಡು ಬಾರಮ್ಮ. ಗಂಡು ಕಾಣಮ್ಮೋ ಇವನಿಗೆ ಮನಸೀರಿ ಮ್ಯಾಲ ಯಾಕ ಕಣ್ಣಮ್ಮೋ. ಓಕೆ ನಯನ ಅವ್ರೆ, ಇವ್ರು ಯಾರು ಅಂತ ನಿಮ್ ಬಾಯಲ್ಲಿ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕ ಜನತೆಗೆ ಖುಷಿ ಆಗುತ್ತೆ. ಹೇಳಿ. ಇವ್ರು ನನ್ನ ಹಳೆ ಬಾಯ್ ಫ್ರೆಂಡು, ಹೊಸ ಹಸ್ಬೆಂಡ್. ಓ ಸುಬಾರ್, ಹಳೆ ಬಾಯ್ ಫ್ರೆಂಡು ಹೊಸ ಹಸ್ಬೆಂಡ್ಗೆ ಬರ್ಲ ಜೋರಾದ ಚಪ್ಪಾಳೆ. ಸರ್, ಆಕ್ಚುಲಿ ನೀವು ಮಾತಾಡ್ಬೇಕು ಸರ್. ನಿಮ್ ಬಗ್ಗೆ ಯಾವಾಗ್ಲೂ ನಯನ ಅವರು ಹೇಳ್ತಿರ್ತಾರೆ. ಆಕ್ಚುಲಿ ಹೆಂಗೆ ಸಾಧ್ಯ ಸರ್ ಇದು? ಎಲ್ಲಿ ಸಿಕ್ಕಿತ್ತಿದು? ಏ, ಇದು ಅಂದ್ರೆ ನನ್ನ ನಾಯಿನ. ಹಂಗಲ್ಲ ಸರ್, ಎಲ್ಲಿ ಸಿಕ್ಕಿತ್ತು ಈ ಸುಂದರವಾಗಿರೋ ಹುಡುಗಿ? ನಿಮ್ಮ ಲವ್ ಸ್ಟೋರಿ ಬಗ್ಗೆ ಒಂದ್ಸಲ ಹೇಳಿ ಸರ್. ಆ್ಯಕ್ಚುಲಿ ನಾನು ಇವಳು 9 ಇಯರ್ಸಿಂದ ಲವ್ ಮಾಡ್ತಿದ್ವಿ. ಆರ್ಮಿ ಸ್ಕೂಲಲ್ಲೇ ನಮಗೂ ಲವ್ ಆಗಿದ್ದು. ಆ್ಯಕ್ಚುಲಿ ಇವರು ನಮ್ಮ PT ಮಾಸ್ಟರ್. ಓ, ನಿಮ್ಗೂ PT ಮಾಸ್ಟರ್? ಏನು PT ಮಾಸ್ಟರ್ ಇದು? ನೀವು ಇರುವಾಗಲೇ ಇಷ್ಟೊಂದು ಕಿತಾಪತಿ ಆಗಿದೆ ಅಲ್ವಾ? ನೀವೆಲ್ಲಿದ್ರಿ ಸರ್? ಈ ವಿಚಾರದ ಬಗ್ಗೆ ನೀವು ಒಂದೆರಡು ಮಾತು ಹೇಳಬೇಕು ಸರ್. ನೀವು ಹೇಳಬೇಕು ಸರ್. ನಿಜ, ಅವರು ಆ ತರ ಅಲ್ಲಿ ನಮ್ಮ ಕ್ಯಾಂಪಸ್ ಅಲ್ಲಿ ಇರ್ಲಿಲ್ಲ ಸರ್. ಅವ್ರು ಯಾವ ರೀತಿ ಸ್ಟೂಡೆಂಟ್ ಇದ್ರು ಸ್ಟೂಡೆಂಟ್ ಆಗೇ ಇದ್ರು. ಬಟ್ ಇದು ಆಗಿದ್ದು ಇದು ಕಣ್ಣಿಗೆ ಕಾಣದ ರೀತಿ ಆಗಿರೋದು. ಇದು ಕ್ಯಾಂಪಸ್ ಇಂದ ಹೊರಗೆ ನಡೆದ ವಿಷಯ. ನಾವು 32 ಜನ ಟೀಚರ್ಸ್ ಕಣ್ ತಪ್ಸಿ ಓಡಾಡ್ತಿದ್ವಿ ಅಂದ್ರೆ ಜಸ್ಟ್ ಲೆಕ್ಕ. ಸೂಪರ್. ನೀವು ಆಕ್ಚುಲಿ ಸರ್, ನಿಮ್ಗೆ ನಯನ ಅವ್ರ ಹತ್ರ ಇಷ್ಟ ಆಗಿರೋ ವಿಷಯ ಯಾವುದು ಸರ್? ಒಂಥರ ಮಗು ಇದ್ದಂಗೆ. ವಾವ್, ಸೂಪರ್. ಓಪನ್ ಆಗಿರ್ತಾಳೆ, ಏನೂ ಸೂಪರ್, ತೊಂದ್ರೆ ಇಲ್ಲ. 100%. ಎಲ್ಲಾ ತರ ಸಪೋರ್ಟ್. ನನ್ನ ನಂಬ್ಕೊಂಡು ಬಂದಿದ್ದಾಳೆ ಅವ್ರ ಮನೆಯವ್ರನ್ನೆಲ್ಲ ಬಿಟ್ಟು. ಸೂಪರ್. ನನ್ನ ಅದು ಕರ್ತವ್ಯ, ಅದು ಜವಾಬ್ದಾರಿ. ಆ್ಯಕ್ಚುಲಿ ಅವಳನ್ನ ಏನಿದ್ದು ಕರ್ಕೊಂಡು ಹೋಗ್ತೀನಿ ಬರ್ತೀನಿ, ಅದೆಲ್ಲ ಜವಾಬ್ದಾರಿ. ನಾನೀಗ ಅವಳಿಗೆ ಅಪ್ಪ ಅಮ್ಮ ಎಲ್ಲ ಥರದಲ್ಲಿ ನಾನು ನಿಂತ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ದೆ ಈಗ. ಸೂಪರ್ ಸೂಪರ್ ಸೂಪರ್. ಬರ್ಲಿ ಜೋರ ಚಪ್ಪಾಳೆ. ಓಕೆ ನಯನ ಅವರೇ, ಆನಂದ ಬಾಷ್ಪ ನಿಮ್ಮ ಕಣ್ಣಲ್ಲಿ ಬರ್ತಿದೆ. ಅಷ್ಟೆಲ್ಲ ನಿಮ್ಮ ಬಗ್ಗೆ ಅವ್ರು ಹೇಳಿದ್ರು, ಖಂಡಿತ ನೀವು ಈಗ ಅವ್ರ ಬಗ್ಗೆ ಹೇಳಲೇಬೇಕು. ನನ್ಗೇನು ಜಾಸ್ತಿ ಅವ್ರ ಬಗ್ಗೆ ಹೇಳಕ್ಕಿಲ್ಲ. ಐ ಕ್ಯಾನ್ ಓನ್ಲಿ ಟೆಲ್ ದಟ್ ಹಿ ಇಸ್ ಮೈ ಸೆಕೆಂಡ್ ಗಾಡ್ ನನ್ನ ಲೈಫಲ್ಲಿ ಅಷ್ಟೇ. ಸೂಪರ್ ಸೂಪರ್. ನನ್ನ ಮತ್ತೊಂದು ತಂದೆ, ನನ್ನ ಮತ್ತೊಂದು ದೇವರು, ನನ್ನ ಮತ್ತೊಂದು ತಾಯಿ. ನಯನ ಅವರೇ, ಕೊನೆಯದಾಗಿ ನಿಮ್ಗೆ ಕೇಳ್ತಿದ್ದೀನಿ, ಇಷ್ಟು ದಿನ ನಿಮ್ಮ ಯಜಮಾನ್ರಿಗೆ ಏನೋ ಹೇಳ್ಬೇಕು ಅಂತ ಇರುವ ವಿಷಯ ಯಾವುದು? ನಿಮ್ಮ ಮನಸ್ಸಲ್ಲಿ ಒಂದು ಯಾವ್ದಾದ್ರು ಇರುತ್ತೆ, ಇದನ್ನ ಹೇಳ್ಬೇಕು, ಅದನ್ನ ನೀವು ಮುಚ್ಚಿಟ್ಟಿರ್ತೀರಾ. ಇವತ್ತು ಕರ್ನಾಟಕ ಜನತೆ ಮುಂದೆ ಹೇಳ್ಬೇಕು, ಏನ್ ಹೇಳ್ತೀರಾ? ಏನ್ ಹೇಳಿ ನಾನು? ನನ್ ಇರೋದನ್ನೆಲ್ಲ ನನ್ನ ಹತ್ರ ಹೇಳಾಯ್ತು. ಹೇಳ್ರಿ, ಸುಮ್ನೆ ಇಲ್ದಿದ್ರೆಲ್ಲ ಹೇಳ್ತೀರಾ, ಈಗ ಹೇಳಲ್ವಾ? ಹೇಳ್ರಿ. ನನ್ ಬಿಟ್ಟು ಹೋಗ್ಬೇಡ, ನನ್ ಕೊನೆ ಉಸಿರೋವರೆಗೂ ನನ್ ಬಿಟ್ಟು ಹೋಗ್ಬೇಡ. ನಂಗೆ ನೀನ್ ಬೇಕು, ವೆರಿ ಇಂಪಾರ್ಟೆಂಟ್ ಟು ಮೀ, ಅಷ್ಟೇ. ಓಕೆ ಶರತ್ ಸರ್, ನಿಮ್ಮ ಲೈಫ್ಗೆ ನಯನ್ ಅವರೊಂದು ಮುತ್ತು, ನಯನ್ ಅವ್ರ ಲೈಫಿಗೆ ನೀವೊಂದು ಮುತ್ತು. ಈ ಮುತ್ತು ಹಿಂಗೆ ಇರ್ಲಿ ಅಂತ ಬಯಸ್ತೀವಿ. ಅಂಡ್ ಬರ್ಲಿ ಜೋರದ ಚಪ್ಪಾಳೆ ಫಾರ್ ದಿ ಸೂಪರ್ ಜೋಡಿ. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಬನ್ನಿ ಸರ್, ಬನ್ನಿ. ಸೊ ಈ ಸಂಚಿಕೆಯಲ್ಲಿ
ಮಸ್ತ್ ಮಜಾ ಮಾಡಿದ್ವಿ. ಹಾಗೆ ಈ ಸಂಚಿಕೆಯಲ್ಲಿ ಗೆದ್ದವರು ಯಾರು 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 ಅಂತ ಹೇಳೋಕ್ಕಿಂತ ಮುಂಚೆ ಎಲ್ರು ಮಧ್ಯಭಾಗಕ್ಕೆ ಬನ್ನಿ. ಓಕೆ, ಈಗ ಗೆದ್ದವ್ರಿಗೂ ಸೋತವ್ರಿಗೂ ಬಹುಮಾನ ಕೊಡೋ ಸಮಯ. ಸ್ಫೂರ್ತಿ ಅರ್ಬಲ್ಸ್ ಇವ್ರ ಕಡೆಯಿಂದ ಭಾಗವಹಿಸಿದ ಎಲ್ರಿಗೂ ಹೋಗ್ತಾ ಇದೆ ಒಂದು ಗಿಫ್ಟ್ ಆಫರ್. ಓಕೆ, ಇವತ್ತಿನ ಎಕ್ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರಿಗೆ ಹೋಗುತ್ತಾ ಇದೆ ಅಂದ್ರೆ ಬೇರೆ ಯಾರಿಗೂ ಅಲ್ಲ, ಒನ್ ಅಂಡ್ ಓನ್ಲಿ ಬರ್ಲಿ ಜನ ಚಪ್ಪಾಳೆ. ಎಕ್ಸೋ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ, 3 ವರ್ಷ ಪುಲ್ಲೂರು ಬಿಂಗ್. ಓಕೆ, ಬರ್ಲಿ ಜೋರ ಚಪ್ಪಾಳೆ. ಸೊ ವೀಕ್ಷಕರ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ರಿಗೂ ಗುಡುಚಿ ಆಯುರ್ವೇದಿಕ್ ಹೇರ್ ಕೇರ್ ವತಿಯಿಂದ ಒಂದು ಗಿಫ್ಟ್ ಬರ್ಲಿ ಜೋರ ಹ್ಯಾಂಪರ್. ಚಪ್ಪಾಳೆ. ಜಗತ್ ಕಿಲಾಡಿ ಇವ್ರ ಕಡೆಯಿಂದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇವ್ರ ವತಿಯಿಂದ ಗೆದ್ದವ್ರಿಗೆ ಹೋಗ್ತಾ ಇದೆ ಕಪಲ್ ಔಟಿಂಗ್ ಪಾಸ್. ನಾನೇನ್ ಮಾಡ್ಲಿ? ಸೋತವ್ರಿಗೂ ಹೋಗ್ತಾ ಇದೆ ಸಿಂಗಲ್ ಔಟಿಂಗ್ ಪಾಸ್. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತು ನಮ್ಮ ಎರಡು ಫ್ಯಾಮಿಲಿ ಅವರು ಸೂಪರ್ ಆಗಿ ಆಟ ಆಡಿದ್ರು. ಗೆದ್ದೋರ್ ಮುಖದಲ್ಲಿ ಸೋದರ ಮುಖದಲ್ಲಿ ಇಬ್ರು ಮುಖದಲ್ಲಿ ಒಂದೇ ತರ ಸ್ಮೈಲ್ ಇದೆ. ಅಂದ್ರೆ ಇದರ ಅರ್ಥ ಗೆಲುವಿರ್ಲಿ ಸೋಲಿರ್ಲಿ ಮುಖದಲ್ಲಿ ಮಾತ್ರ ಮಿಸ್ ಇಲ್ದಂಗ್ ನಗು ಇರ್ಲಿ ಅಂತ. ಕರೆಕ್ಟು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಾಳೆ ನಿಮ್ ಜೊತೆ ನಾನು ಮತ್ತೆ ನಯನ ಬರ್ತಿದ್ದೀವಿ. ಓಕೆ, ಇದು ಎಕ್ಸೋ ಯಾರಿಗುಂಟು ಯಾರಿಗೆ